ಕಾದಂಬರಿಯ ಸುಂದರ ಪುಟಗಳಂತೆ ಆರಂಭವಾದ ಪಯಣ. ಹಳ್ಳಿಯ ಸಗಡು ಧೂಳಿನಿಂದ ಬಡತನದ ಬೇಗೆಯಿಂದ ಎದ್ದು ಬಂದ ಒಬ್ಬ ಸಾಮಾನ್ಯ ಹುಡುಗ ಇಡೀ ಕರುನಾಡಿನ ಹಣೆಬರಹವನ್ನ ಬರೆಯುವ ನಾಯಕನಾಗ್ತಾನೆ ಅಂತ ಆ ಕಾಲದ ಇತಿಹಾಸಕ್ಕೂ ತಿಳಿದಿರಲಿಲ್ಲ. ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅಂದ್ರೆ ಕೇವಲ ಒಂದು ಹೆಸರಲ್ಲ, ಅದೊಂದು ಫಿನಾಮಿನನ್. ಅಹಿಂದ ವರ್ಗದ ಧ್ವನಿ, ಗರಡಿ ಮನೆಯ ಪೈಲ್ವಾನ್ ತರಹ ರಾಜಕೀಯ ಪಟುಗಳನ್ನ ಬಲ್ಲ ನಾಯಕ. ಮೀಡಿಯಾದವರು ಎಂತಹದ್ದೇ ಪ್ರಶ್ನೆಗಳನ್ನ ತೆಗೆದುಕೊಂಡು ಹಾರಿ ಬರಲಿ, ಕ್ಷಣ ಮಾತ್ರದಲ್ಲಿ ಕ್ಷಿಪಣಿಯಂತಹ ಉತ್ತರ ಕೊಡುವ ಚಾಣಾಕ್ಷ. ಕಾನೂನಿನ ವಿಷಯಕ್ಕೆ ಬಂದರೆ ಇಡೀ ಕೋರ್ಟಿಗೆ ಇವರೇ ಮುಖ್ಯೋಪಾಧ್ಯಾಯ. ಇನ್ನು ರಾಜ್ಯದ ಲೆಕ್ಕಾಚಾರದ ವಿಚಾರಕ್ಕೆ ಬಂದರೆ ಕೋಟಿ ಕೋಟಿ ರೂಪಾಯಿಗಳ ಲೆಕ್ಕವು ಬಾಯಿ ತುದಿಯಲ್ಲೇ ಇರುವ ಆರ್ಥಿಕ ಪಂಡಿತ. ಯಾರೇ ಪ್ರಶ್ನೆ ಕೇಳಲಿ ಕ್ಷಣ ಮಾತ್ರದಲ್ಲಿ ಕೌಂಟರ್ ಕೊಡುವ ಅದ್ಭುತ ವಾಕ್ಚಾತುರ್ಯ. ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ರೆ ಅದರಲ್ಲಿ ಕೊನೆಯ ತನಕ ಬಂಡೆಯಂತೆ ನಿಲ್ಲುವ ಗಟ್ಟಿತನ. ನಂಬಿದ ಆಶಯಗಳನ್ನ ಎಂದಿಗೂ ಬಿಟ್ಟುಕೊಡದ ಗಟ್ಟಿ ರಾಜಕಾರಣಿ. ಕರುನಾಡಿನ ಇತಿಹಾಸದಲ್ಲೇ ಅತ್ಯಧಿಕ ಬಜೆಟ್ ಮಂಡಿಸಿದ ಆರ್ಥಿಕ ತಜ್ಞ ಈ ಶ್ರೀಮಾನ್ ಸಿದ್ದರಾಮಯ್ಯ. ರಾಜಕೀಯದಲ್ಲಿ ನಾಯಕರು ಬರ್ತಾರೆ ಹೋಗ್ತಾರೆ, ಆದರೆ ಇತಿಹಾಸ ಯಾರನ್ನು ನೆನಪಿಟ್ಟುಕೊಳ್ಳುತ್ತೆ ಗೊತ್ತಾ? ಯಾರು ಅಧಿಕಾರದ ಕುರ್ಚಿಯಲ್ಲಿದ್ದಾಗ ಬಡವರ ಕಣ್ಣೀರನ್ನು ಒರೆಸಿದ್ರೋ